ನಮ್ಮ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಂಪಾದನಾ ಮಹಾಸ್ವಾಮಿಗಳು ಎಸ್ ಹಿರೇಮಠ ಗುರುಗಳು ನನ್ನ ವಿದ್ಯಾಗುರುಗಳು ಪ್ರಸ್ತುತ ನಿವೃತ್ತಿನ ಹೊಂದಿ ಅಂಗಡಿಯಲ್ಲಿ ಧಾರ್ಮಿಕ ಚಟುವಟಿಕೆಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ಅವರು ತೊಡಗಿಸಿಕೊಂಡು ಎಲ್ಲ ಯುವಕರಿಗೆ ನಮ್ಮಂಥ ಗುರುಗಳಿಗೆ ಭಾಳ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಅವ್ರ ಜೀವನ ಹಸನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು ಪೂಜೆ ಎಸ್ ಹಿರೇಮಠ ಪಾದದಲ್ಲಿ ಕೂಡ ನಾನು ನತಮಸ್ತಕನಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮಿತ್ರರು ಬಹುತೇಕವರೆಲ್ಲ ವಯಸ್ಸಿನಾಗ ಹಿರಿಯ ಮಿತ್ರರು ಕೂಡ ಇರ್ಬೋದು ಪಿ ಡಿ ಪಾಟೀಲ್ ಅಂತವರು. ಆಮೇಲೆ ಎಲ್ಲರೂ ಕೂಡ ಕಿರಿಯ ಮಿತ್ರರ, ಯಾಕಂದರೆ ನಮ್ಮ ಜೊತೆಗೆ ಹೆಗ್ಗಡಿಗೋಡು ಕೆಲಸ ಮಾಡ್ತಾ ಕೈ ಕೆಳಗೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ನಮ್ಮ 8 ವರ್ಷದ ಬಿ ಅವರು ಮಾತ್ರ ಬಂದಿಲ್ಲ ಕೊರಟಿಗೆ, ಅದು ಅವ್ರ ಶಾಸಕರಿನ ಕಾರ್ಯಕ್ರಮದಲ್ಲಿ ಅವರೆಲ್ಲ. ಸೊ ಚಿಕ್ಕೋಡಿ ಬಿ ಅವರೇ, ನಮ್ಮ ನಿಪ್ಪಾಣಿಗೆ ಹೊಸದಾಗಿ ಬಂದಾರ ಮಾಲಿ ನಾಯಕರವರು, ಹಾಗೆಯೇ ನಮ್ಮ ಮುಂಜಿ ಅವರು ಕಾಗವಾಡ ಬಿ ಅವರು ಕಳೆದ 3-4 ವರ್ಷ ಕೆಲಸ ಮಾಡ್ತಾ ಇದ್ದಾರೆ. ಪ್ರಕಾಶ್ ಹಿರೇಮಠ ಅವರು DRPC ಇಬ್ಬರು ದಂಪತಿಗಳು, ರೇವತಿ ಮಠದ ಮತ್ತು ಪ್ರಕಾಶ್ ಹಿರೇಮಠ ಇಬ್ಬರು DRPC ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಇಟಮಠ ಮಾತಾಡಿದ್ರು ನಮ್ಮ ಗೋಕಾಕ್ ಬೆಳಗಾರ ಅವರು ಒಳ್ಳೆ ಕೆಲಸಗಾರ, ಒಳ್ಳೆ ಮಾತುಗಾರರು ಕೂಡ ಇದ್ದಾರೆ. ಹಂಗೆ ನಮ್ಮ ಅಜಿತ್ ಮಣಿಕೇರಿ ಅವರು ಸತತ 2 ಬಾರಿ ತಾಲೂಕಿನಲ್ಲಿ ಅಂದರೆ ಕ್ಷೇತ್ರದಲ್ಲಿ ಒಳ್ಳೆಯ ಹೊಸ ಪ್ರಯೋಗ ಮಾಡುವ ಮೂಲಕ ಶೈಕ್ಷಣಿಕ ಚಟುವಟಿಕೆಗಳನ್ನು, ಶೈಕ್ಷಣಿಕ ಯೋಜನೆಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡೋಕ್ಕೋಸ್ಕರ ಜನರ ಮನದಲ್ಲಿ ಅಚ್ಚರಿ ಹಾಗೆ ಮಾಡುತ್ತಾ ಇವಾಗ ಸರ್ಕಾರದ ಗಮನವನ್ನು ಸೆಳೆಯುತ್ತಾ ಸೊ ಆ ಕ್ಷೇತ್ರವನ್ನು ದೇವಿಯಲ್ಲಿ ಕೂಡ ಪ್ರತಿಷ್ಠೆ ಮಾಡ್ತಕ್ಕಂಥ ಶ್ರೀ ಅಜಿತ್ ಮಣಿಕೇರಿ ಅವರೇ. ಹಾಗೆಯೇ ಮತ್ತು ಜೋಗಯ್ಯ ಬಂದಾರ, ಹೊಸ ಬಿ ಬರಲಿಲ್ಲ, ನಾಚ್ಕೊಳ್ತಾರೆ ಕಾಣಿಸ್ತದೆ, ಹೊಸ ಬಿ ಬಂದಿಲ್ಲ, ಏನೋ ಹೋಗಿ ಹೋಗಿದಾರಂತ. ಆದ್ರೆ ಜೋಗಯ್ಯವರಲ್ಲಿ ಕೆಲವು ದಿವಸ ಮಾಡಿದಾರೆ. ನಮ್ಮ ಪ್ರಭಾವತಿ ಪಾಟೀಲ್ ಅವರು ರಾವ್ಯಾಗ ಮಾಡ್ತಾರೆ, ಈಗ 2ನೇ ಬಾರಿ ಹುಕ್ಕೇರಿಗೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರು, ನಮ್ಮ ಮಲಗೋಣ ಅವರು ಕೃಷಿಕರವರ, ರಾಜೇಂದ್ರ ಕೇಳ್ದಾಗ ಉಮೇಶ್ ಆದ್ರೆ ಈಗ ಜಿಲ್ಲಾ ಅಕ್ಷರದಾಸರಿಗೆ ಸರ್ಕಾರ ಅವ್ರು ಬಂದಾರ, ಸಮಿತಿ ಅವ್ರದಾರ, ಆಮೇಲೆ ನಮ್ಮ ಪಿ ಡಿ ಪಾಟೀಲ್ ಅದಾರ, ಹೌದು ನಮ್ಮ ಇದು ಮೊಸಳೆಟ್ಟಿ ಶಾಲೆಯ ತಂಗಡಿಯವರು ಬಂದಾರ, ಹಾಗೆಯೇ ನಮ್ಮ ಸರ್ಕಾರದಾರ ಮತ್ತು ಸುರೇಶ್ ಶಿಂಗೆದಾರ, HL ಪೂಜಾರಿದಾರ, ಐವಳಿದಾರ, ನಮ್ಮ ಡೈಟ್ ಉಪ ಕಚೇರಿ ಬಂದಾರ. ಇದೆಲ್ಲ ಈ ಕಡೆ ಒಂದು 20 ಜನ ಇರ್ತಾರೆ, ಆ ಕಡೆ ಒಂದು 20 ಜನ ಇರ್ತಾರೆ. ಚಂದ್ರಶೇಖರ ಆಗಿರ್ಬೋದು, ಪಾಟೀಲ್ ಆಗಿರ್ಬೋದು, ಆಮೇಲೆ ನಮ್ಮ ಅಲಗೋಡ ಆಗಿರ್ಬೋದು. ಸೊ ನಮ್ಮ ಮುಂದೆ ಕೂತಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಹಿರಿಯರು ಬಂದಾರ, ಭಾಳ ಸಂತೋಷ ಅನ್ನಿಸ್ತದೆ ನೋಡ್ರಿ. ನಾನು ಯಾವಾಗ ಗೋಕಾಕ್ ಬಿ ಇದ್ದಾಗ ಅವರು ಅಲ್ಲ ಮುಳುಗಿ ಬಿ ಇದ್ದಾಗ ಅವ್ರು ಜಡ್ಪಿ ನಮ್ಮವ್ರು ರಾಮಣ್ಣ ಅವರು ರಾಮಣ್ಣವರು ಆವಾಗ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು. ಪಾಪ ಒಳ್ಳೆಯ ಶೈಕ್ಷಣಿಕವಾಗಿ ಎಷ್ಟೊಂದು ತಮಗೆ ಕಾಳಜಿ ಅಂತಂದ್ರೆ ಅಂದಿನಿಂದ ಇಂದಿನವರೆಗೂ 20 ವರ್ಷ ಆಯ್ತು ಬಿ ಆಗಿ. ಅವ್ರ ಅಧಿಕಾರದ ನಂತರದಲ್ಲಿ ಅವ್ರಿಗೆ ಬಂದ್ರ ಬಂದಿರ್ತಾರ, ವಾರ ಹೋಗಿರ್ತಾರಂತೇಳಿ ಎಷ್ಟು ಜನ ಆಗಿರ್ತಾರೆ ಅವ್ರ ಕೈಯಾಗ ಕೆಲಸ ಮಾಡಿರ್ತಕ್ಕಂಥವ್ರು. ಆದರೂ ನೆನಪಿಟ್ಕೊಂಡ ಸದಾ ನಮ್ಮನ್ನು ಮಾತಾಡಿಸ್ತಾ, ಎಲ್ಲೇ ಬೇಕಾದ್ರೆ ನಮಗೆ ಕಾಳಜಿ ಮಾಡ್ತಾ, ನಮಗೆ ಒಳ್ಳೆಯ 2 ಮಾತು ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮ ಕೂಡ ಬಂದಾರ. ಭಾಳ ಸಂತೋಷ ಅನಿಸ್ತು ನನಗೆ ಅಂತ ಹಿರಿಯರು. ಹಾಗೆಯೇ ನಮ್ಮ ಬೆಳಗಾವದಾರ ರಾಜ್ಯಸಭೆ ಅಧ್ಯಕ್ಷರು, ಆ ಕಡೆ ಡಾಂಗೆ ಬಂದಾರ, ಬೋತ್ ಡಾಂಗೆ ಫ್ಯಾಮಿಲಿ ಎಲ್ಲ ಮುಳಿಮಣಿ ಮೇಡಮ್. ಹಾಗೆ ನಮ್ಮ ಈ ಕಡೆ ಗುಡ್ಶಿ ಸರ್ ಬಂದಾರ, ಮತ್ತು ಬೇರೆ ಬೇರೆ ಎಲ್ಲ ಮೂಡ್ಲಿಗೆ ಬಂದಿರ್ತಕ್ಕಂಥೆಲ್ಲ ಟೀಮ್ ಇದೆ, ಹೋದಾಗ ಎಲ್ಲರೂ ಬಂದಾರ. ಯಾರ ಹೆಸರು ಹೇಳೋದು ಭಾಳ ಕಷ್ಟ, ಮೋಸ್ಟ್ಲಿ ಹೆಸರು ಹೇಳಿದ್ರೆ ಅದು ಭಾಷಣ ಮಾಡ್ತಾರೆ. ಆದ್ದರಿಂದ ಎಲ್ಲ ನಮ್ಮ ಪ್ರಾಥಮಿಕ ಪ್ರೌಢಶಾಲೆಗಳ ಎಲ್ಲ ಸಂಘದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶರೇ, ಕಚಾಂಗಿಯವರೇ, ಸರ್ವ ಸದಸ್ಯರೇ, ಗಣ್ಯರೇ, ಮಾನ್ಯರೇ, ಭಾಳ ಪ್ರಮುಖವಾಗಿ ಏನಂತಂದರೆ ನಮ್ಮೆಲ್ಲ ಭಾಳ ಮಿತ್ರರು, ಭಾಳ ಕಳಿಸ್ತಿದ್ದೆ ಅವ್ರನ್ನ. ಕೌಟಿಗೌಡರು ಬಂದಾರ, ಸುಭಾಷ್ ಕಲಾರ್ ಅವರು ಬಂದಾರ, ಪತ್ರಿಕಾ ಮಾಧ್ಯಮ ಮಿತ್ರರು, ಹಾಗೆ ಕಾಂಬ್ಳೇಶ್ ಅಂದಾರ, ಎಲ್ಲ ಚಂದ್ರಶೇಖರ್ ಅವ್ರದಾರ. ನೋಡಿರಿ, ಇಲ್ಲಿ ನನಗೇನಂದ್ರೆ ಆ ಭಗವಂತ ಇಚ್ಛಾಚಾರ ತಮ್ಮೆಲ್ಲ ಆಶೀರ್ವಾದ ಏನಂತ
ಈ ಚಿಕ್ಕಳೊಳಗೆ ಎರಡೆರಡು ಬಾರಿ ಡಿಲಿಟ್ ಆಗುವಂಥ ಅವಕಾಶ ಬಂತು. ನಿಮ್ಮ ಬಸವ ಕೂತಾರೆ ಅವ್ರಿಗೂ ಕೂಡ ಎರಡೆರಡು ಅವಕಾಶ ಇತ್ತು. ಈ ನೆಲದ ಋಣ ಇಲ್ಲಿ ನೀರು ಹಾಗೆ ಸ್ವೀಟ್ ಅದಾವ, ಇಲ್ಲಿ ಗಾಳಿ ಅಷ್ಟು ಸುವಾಸ ಭದ್ರತವಾಗ್ಯದ. ಎರಡೆರಡು ಬಾರಿ ನಾನು ಡಿಲಿಟ್ ಆದಾಗ ಇವರೆಲ್ಲರೂ ಮೊದಲ ಬಾರಿ ಇವರೇ ಪತ್ರಿಕೆ ಇರ್ತಿದಾರ, ಎರಡನೇ ಬಾರಿ ಇವರದಾರ, ಈಗ ನಾನು ಬಿಳ್ಕೊಳ್ ಸಭಾ ಕೂಡ ಇವರ. ಬಹುತೇಕ ನಾನು ಏನಾದ್ರು ಚಲೋ ಕೆಲಸ ಮಾಡಿದ್ದೀನಿ ಅಂತೇಳಿ ನನ್ನ ಹೆಸರು ಬರಲಿಕ್ಕೆ ಕಾರಣ ಇವರು. ದಿನ ಒಂದು ನನ್ನ ಇರೋದ ಅವ್ರ ಲೆಕ್ಕದಾಗ ಪೇಪರ್ ಹೊಳಸಿದ ನನ್ನ ಫೋಟೋ ಇದ್ದಾರೆ. ಒಂದೊಂದು ಸಂದರ್ಭದಾಗ ಅನಿಸ್ತದ್ದು, ಏನ್ರಿ ಮಡಿಕೇರಿಯಿಂದ ಫೋಟೋ ಭಾಳ ಹಾಕ್ತೀರಿ ನೀವು ಅಂತೇಳಿ ಕೆಲವು ರಾಜಕಾರಣಿಗಳು ಅವರು ಕ್ವಶನ್ ಮಾಡುವಷ್ಟು ಹೇಳಿದ್ರೆ ನಮಗೆ ಅವ್ರು ಪ್ರಚಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಕಡಿಮೆ. ಇವತ್ತು ನಮ್ಮ ಕೆಲಸ ನಮ್ಮ ಕಾರ್ಯಗಳು ಅವೇನೇ ಇರಲಿ, ಆದರೆ ಹೋಗಿ ಇನ್ನೊಬ್ಬರಿಗೆ ತಲುಪಿದವು ಅನ್ನೋದನ್ನ ತಿಳಿಸ್ಲಿಕ್ಕೆ ಬೇಕು. ನನಗೆ ಹೇಳೋಕ್ಕಾಗಲ್ಲ ಅದನ್ನು. ನೋಡ್ರಿ ನಾನು ನಿಮ್ಮ ಕೆಲಸ ಮಾಡಿದ್ರೆ ಮಾಡಿರೋದು ಬಿಡ್ರಿ, ನಿಮ್ಮ ಹತ್ರ ಭಾಳ ಮಂದಿ ಅಂತ ಹೇಳ್ಬೋದು. ಅವ್ರು ಹೇಳಿದ್ರೆ ಅದು 100% ಆಗಿದೆ. ಸೊ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ಭಾಷಣ ಮಾಡೋದು ಯೋಗ್ಯ ಸಮಯ ಅಂತೂ ಅಲ್ಲ. ಯಾಕಂದರೆ ಎಲ್ಲರೂ ಹೊಟ್ಟೆ ಹಸಿಬಿಟ್ಟರು, 2 ಗಂಟೆ ಆಗಿ ಹೋಗ್ಬಿಟ್ಟರು. ಹಸಿದ ಹೊಟ್ಟೆಯಿಂದ ಯಾರೂ ದೇಶಭಕ್ತರಾಗಲಾರು ಅಂತ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಹೋಗ್ತೀವಿ ಅಂತ. ಇಲ್ಲ ದೇಶಭಕ್ತರಾಗೋದು ಯಾರು ಹೇಳಿಸ್ರಿ, ಈ ಭಾಷಣ ಕೇಳೋದು ಯಾರು? ಅದಕ್ಕೆ ನಾನಂತೂ ಬಳ್ಳೇರವ್ರು ಹೇಳಿದಂಗೆ ನನಗೂ ಮೈಕ್ ಸಿಕ್ತು, ನನಗೂ ಒಂದು ಮಿನಿಮಮ್ ಒಂದು 45 ನಿಮಿಷ ಬೇಕೆ. ನಮ್ಮ ಮೊನ್ನೆ ಧಾರವಾಡದಲ್ಲಿ ಇಂಥದ್ದು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಲ್ಲಿ ಗೆಳೆಯರ ಬಳಗರು ಮಾಡಿ ನನಗೆ ಸತ್ಕರಿಸಿದ್ರು. ಆ ಸಂದರ್ಭದಲ್ಲಿ ಬರೀ ಒಂದು 20 ನಿಮಿಷ ಮಾತಾಡಿದೆ, ಈಗ 15 ನಿಮಿಷ ಮಾತಾಡಿದೆ. ಆದರೆ ನಮ್ಮ ಕಚೇರಿ ಸಿಬ್ಬಂದಿಯವರು ಇಂಥದ್ದೊಂದು ಅಲ್ಲಿ ಒಂದು ದೊಡ್ಡ ಅಭೂತಪೂರ್ವ ಕಾರ್ಯಕ್ರಮ ಮಾಡಿದ್ರು. ಆವಾಗ ನಾನು ಸುಮಾರು 3 ತಾಸು ಮಾತಾಡಿದೆ. ಆ 3 ತಾಸು ಅವ್ರು ಯಾರು ಹೇಳಿಲ್ಲ, ಯಾಕಂದ್ರೆ ನಾನು ಏನು ಜಡ್ ಮಾತಾಡ್ಬಿಟ್ಟಿದ್ದೆ. ಅವಾಗ ಅವರೆಲ್ಲ ಹೊಸಬರು ಆ ಭಾಷೆ ಕೇಳಿ. ಇಲ್ಲಿ ಯಾರು ನಾ ಏನು ಕೇಳ ಮಾತಾಡಿದ್ರೆ ಯಾರು ಕೇಳೋರಿಲ್ಲ. ನಾ ಏನು ಮಾಡಿ ಎಲ್ಲರೂ ಗೊತ್ತೈತಿ, ಯಾರಿಗೆ ಬೈದೀನಿ, ಯಾರಿಗೆ ಪ್ರಶಂಸೆ ಮಾಡೀನಿ, ಯಾರಿಗೆ ಮೋಟಿವೇಟ್ ಮಾಡೀನಿ, ಯಾರು ಕಷ್ಟ ಕೊಡ್ತೀನಿ, ಯಾರು ಚಲೋ ಮಾಡೀನಿ ಎಲ್ಲ ಗೊತ್ತದ. ಅದನ್ನು ಹೇಳಿದ್ರೆ ಏನೋ ಆಗ್ತಿಲ್ಲ. ಆದ್ರೆ ಇಬ್ಬರು ಪೂಜೆ ಕೂತಾರ, ಅವ್ರಿಗೆ ಏನಂತಂದ್ರೆ ನಾವು ಏನು ಮಾಡಿದ್ದೀವಿ, ನಾವು ಏನು ಮಾಡಬೇಕಾಗಿತ್ತು ಅನ್ನೋದನ್ನ ಎಲ್ಲ ಭಾಷಣಿಕರು ಹೇಳಿದಾರೆ. ಈಗಾಗಲೇ ಸರ್ವೇ ಸಾಮಾನ್ಯ ಇಂಥ ರಿಟೈರ್ಮೆಂಟ್ ಆದಾಗ ಅದೊಂದು ಕಡೆ ಶಾಸ್ತ್ರದ ಅದಿನ್ನು ಸೂಕ್ತ ಆಗ್ತದೆ. 7 ತಿಂಗಳು ಸೇರ್ತಪ್ಪ ಅಂತೇಳಿ ಅದು ಎಷ್ಟೋ ಹಾಲು ಕೊಡ್ತಿತ್ತೋ ಎಷ್ಟೋ ಬಿಡ್ತಿತ್ತೋ ಅದು ಬೇರೆ ಅದು ಹಾಗಾಗ ಅವ್ರು ಭಾಳ ಹಾಲು ಕೊಡ್ತಿತ್ತು ಅಂತ ಹೇಳ್ತಾರೆ. ಹಾಗೆ ನಾವೀಗ ರಿಟೈರ್ಮೆಂಟ್ ಆಗಿ ಹೋಗಿದ್ದೀವಿ, ಈಗ ನಿಮಗೆ ತೊಂದರೆ ಇಲ್ಲ. ಆದರೂ ಕೂಡ ಏನಂತಂದ್ರೆ ಹೋಗುವಾಗ ರಿಟೈರ್ ಮಾಡೋದಾಗ ಚಲೋ ಮಾಡೋದು ಹೇಳಿ ಕಳಿಸ್ತಾರೆ. ಸಿಂಗೇಶ್ವರ ಅಂದ್ರೆ ನಮ್ಮ ಟ್ರೆಸರಿ ಆಫೀಸರ್ ನಮ್ಮ ಪಗಾರ ಕೊಡ್ತಿದ್ರು ಅವರು. ಸರ್ ನಿಮಗೆ ಧನ್ಯವಾದ ಸರ್. ಇನ್ನೊಂದು ನಮ್ಮ ಶಿಷ್ಯ ಬಂದ್ಬಿಟ್ಟು ನಮ್ಮ ದುಂಡಪ್ಪ ಹುಕ್ಕೇರಿ ಬಿ ಆಫೀಸರ್ ಇರುವಂಥ ದುಂಡಪ್ಪ. ಆಮೇಲೆ ಅಲ್ಲಿ ಕುಲಕರ್ಣಿ ಬಂದಾರ, ಭಾಳ ಜನ ನನ್ನ ಸ್ನೇಹಿತರಿದ್ದಾರೆ. ಇಲ್ಲೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ, ನಮ್ಮ ಜೋಡಿ ಕಲ್ತವ್ರು. ಮ್ಯಾಥಮೆಟಿಕ್ಸ್ದಾಗ ಭಾಳ ಶೇಣಾಗ ನಮ್ಮ ಕೂತವ್ರು ನನ್ನ ಎದುರಿಗೆ. ಸೈನ್ಸ್ದಾಗ ಭಾಳ ಶೇಣಾರ, ಇಂಗ್ಲೀಷ್ದಾಗ ಭಾಳ ಶೇಣಾರ, ಹಿಂದಿ ಒಳಗೆ ಭಾಳ ಶೇಣಾರ, ಸಮಾಜದಾಗ ಭಾಳ ಶೇಣಾರ, ಆಟೋಟದಾಗ ಭಾಳ ಶೇಣಾರ. ಯಾರು ನನ್ನ ಕ್ಲಾಸ್ಮೇಟ್ಸ್ ಅವರು, ನನ್ನ ಸಹವರ್ತಿಗಳು, ನನ್ನ ಜೊತೆ ಇದ್ದವರು. ಆದ್ರೆ ನಾನು ಮ್ಯಾಗ ಇವತ್ತು ಬಂದೀವಿ, ಅವ್ರ ಕೆಳಗದ ಅವ್ರು ಹೇಳ್ತಾರೆ ನಿನಗೆ ಭಾಷೆ ಐತಿ, ನೀನು ಡಿ ಯು ಆದಿ ಡಿ ಪಿ ಆದಿ ನಾವು ಮಾಸ್ತರ್ ಹಂಗೆ ಹೋಗಿ ಅವ್ರು ಹೇಳ್ತಿದ್ದೆ, ನೀವು ಶಾಣಾದ್ರಿಪ್ಪ, ನೀವು ಪುಸ್ತಕದ ಭಯಂಕರ ಶಾಣಾದ್ರಿ, ನೀವು ಪುಸ್ತಕದಾಗ ನೀವು ನಡೀತಿದ್ದ ಶಾಣಾದ್ರಿಂದ ಅಲ್ಲಿ ನೀವೋ ಯೋಗ್ಯತೆ ಹೇಳ್ತಿದ್ರ. ಆಮೇಲೆ ಆಡಳಿತಕ್ಕ ನಾವೇ ಯೋಗ್ಯ, ಯಾಕೆ ಆಡಳಿತ ನಾವೇ ಯೋಗ್ಯ. ಇದಾಗ ಯಾರು ಹೇಳ್ತಾ ಇದ್ರು, ದಾಡ್ಸಿ ಅಂತಲ್ಲ, ದಾಡ್ಸಿ ಅಂತ ವರ್ಡ್ ಹೇಳಿದ್ರು. ಆದರೂ ದಾಡ್ಸಿ ಆ ವರ್ಡ್ ನಾವು ದಾಡ್ಸಿಯನ್ನು ನಾವು ಆಡಳಿತ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಗೆ ಇಲ್ಲಿ ಬಾಜುಗೆ KCSR ಇರ್ತದೆ, ಕರ್ನಾಟಕ ಸಿವಿಲ್ ಸರ್ವಿಸ್ ಕೋಡ್ ಅಂತ ಇರ್ತದೆ. ಈ ಕೋಡ ಅದು ನಾವು ತಪ್ಪಿದ್ರೆ ಅದು ನಮ್ಮ ಕೋಡ್ ಕತ್ತರಿಸ್ತದೆ. ಅದಕ್ಕೆ CCA ಇರ್ತದೆ. KCSR ಸರಿಯಾಗಿ ಪಾಲನೆ ಮಾಡಿದಾಗ ಆ ಕಡೆ CCA ಎಫೆಕ್ಟ್ ಆಗ್ತದೆ. ಹೀಗಾಗಿ ಇದ್ದುದ್ರಾಗ ದಾಡ್ಸಿ ಮಾಡ್ಬೇಕಂತಿದ್ದವು. ಕೆಲವು ಸಂದರ್ಭದಲ್ಲಿ ಈ ಸುತ್ತೋಲೆಗಳನ್ನ ಸರಿಯಾಗಿ ನಾವು ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ನನ್ನ ಬಹಳ ಮಿತ್ರರು ಚಸ್ಮಾ ಇದ್ದರೂ ಕೂಡ ಮತ್ತೊಂದು ದುರ್ಬಿಣಿ ಹಾಕೋತಾರೆ. ಹೀಗಾಗಿ ದುರ್ಬಿಣಿ ಹಾಕೊಂಡ್ರೆ
ಸಣ್ಣದ ಭಾಳ ದೊಡ್ಡದು ಕಾಣಿಸ್ತದೆ, ಅವಾಗ ಆಟೋಮೆಟಿಕ್ಕಾಗಿ ಹೆದರ್ಕ್ ಬಿಡ್ತದೆ ಆಡಳಿತ ಮಾಡಿ. ನಾನು ಹ್ಯಾಂಗೆ ಮಾಡ್ತೀನಿ, ಈ ಚಸ್ಮಾ ಸ್ವಲ್ಪ ಮಸ್ ಇದ್ದು ಕೂಡ ಸ್ವಲ್ಪ ಮಾಡೋಂಗಿಲ್ಲ, ಹಂಗೆ ಆಗ್ಬೋದು, ಒಂದು ಅಕ್ಷರ ಕಡಿಮೆ ಬಿಡಲಿ, ಒಂದು ಅಕ್ಷರ ಹೀಗಾಗಿ ಸ್ವಲ್ಪ ದಾಡ್ಸಿದ್ದಾದ್ರೆ ಬರ್ತಿತ್ತು, ಸ್ವಲ್ಪ 4 ಜನರಿಗೆ ಸಹಾಯ ಆಗ್ತಿತ್ತು. ಒಂದೇ ಏನಂದರೆ ಅವ್ರು ಹೇಳಿದಾಗ ಸ್ವಲ್ಪ ಹೆಚ್ಚಿನ ಅವಧಿಗೆ ಕೆಲಸ ಮಾಡ್ತಾ ಇದ್ದೆ. 24/7 ಅಂತೂ ಮಾಡೋಕ್ಕೆ ಆಗೋದಿಲ್ಲ, ಅದು ಬೇರೆ ಮಾತು, ಸ್ವಲ್ಪ ಭಾಷಣಕ್ಕೆ ಯೋಗ್ಯ, ಅದು ಯಾರೂ ಮಾಡೋಕ್ಕಾಗಲ್ಲ. ಒಂದು 4 ತಾಸು ನಿದ್ದೆ ಮಾಡಬೇಕು, ಜಳಕಾರ ಮಾಡಬೇಕು, ಊಟ ಮಾಡಬೇಕು, ಟೈಮಲ್ಲಿ ಹೋಗ್ತದೆ. ಆದರೆ ಹೆಚ್ಚುವರಿ ಕೆಲಸ ಬೆಳಗ್ಗೆ ನಮ್ಮ 10 ಗಂಟೆ ಆಫೀಸ್ ಶುರು ಆಗ್ತದೆ, 9 ಗಂಟೆಗೆ ನಾನು ಆಫೀಸ್ ಹೋಗ್ತಾ ಇದ್ದೆ. ಅದು ನಮ್ಮ ಮೊದಲಿಂದ ಹವ್ಯಾಸ. ಸಾಯಂಕಾಲ 5:30 ಮುಗಿತೀವಿ ಅಂದ್ರೆ ನಾವು 6 ಗಂಟೆ 6:30 7 ಗಂಟೆ ಮೇಲೆ ಇರ್ತಿದ್ದೆ. ಆಮೇಲೆ ನಮ್ಮ ಸಿಬ್ಬಂದಿಗಳು ಎಲ್ಲ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಸೂಪರಿಂಟೆಂಡೆಂಟ್ ಇದ್ದಾರೆ, ಒಳ್ಳೆಯ ಕೆಲಸಗಾರ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅವರೆಲ್ಲ ಬಂದಾರೆ. ಮೂಡಿಬಿ ಆಫೀಸ್ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಹುಕ್ಕೇರಿ ಆಗಿರ್ಬೋದು, ಬೆಳಗಾವಿಯಾಗಿರ್ಬೋದು, ಚಿಕ್ಕೋಡಿಯಲ್ಲಿರ್ಬೋದು, ಎಲ್ಲರೂ ಒಳ್ಳೆ ಸಾಥ್ ಕೊಡ್ತಾ ಇದ್ರು. ದುಡ್ಡಪ್ಪ ಅಂತವ್ರನ್ನ ಯಾಕೆ ನೆನೆಸ್ಕೊಡ್ತಂದ್ರೆ, ನಾ ಎಲ್ಲೆಲ್ಲಿ ಆಫೀಸ್ಗಳಿಗೆ ಹೋಗಿದ್ದೀನಿ ಅಲ್ಲೆಲ್ಲ ದುಂಡಪ್ಪನಂತ ಸಿಪಾಯಿಗಳ ಮೋಸ್ಟ್ಲಿ ನನ್ನ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಸಿಪಾಯಿ ವರ್ಗದ ಶಿಷ್ಯರು ಅವ್ರ ಬಗ್ಗೆ ಎಷ್ಟು ಕಾಳಜಿ ಮಾಡ್ತಿದಂದ್ರೆ, ಕಾಲಕ್ಕೆ ಟೀ ತಂದಿಡೋದ, ಕಾಲಕ್ಕೆ ಊಟ ಮಾಡಿಸೋದ, ನೀರು ಕೊಡೋದ, ನೋಡ್ತಿದ್ರೆ ನನ್ನ ಹಾವಭಾವ ಒಂದು ಸ್ವಲ್ಪ ನಾ ಗರಂ ಆಯ್ತಂದ್ರೆ ತಣ್ಣೀರು ತರವ, ಕೂಲ್ ಆಯ್ತಂದ್ರೆ ಚಾ ತರವ, ಒಟ್ಟ ನಾವು ವ್ಯಕ್ತಿಗಳನ್ನು ನೋಡ್ಕೋತಿದ್ರು. ಇನ್ನು ಕೆಲವು ಸಂದರ್ಭ ಏನಾರ ಅನಾಹುತಕಾರಿಯಾದಂಥ ಸಂದರ್ಭ ಬಂದ್ರೆ ಬಂದು ಕಿವಿಯಾಗ ಏನಾರು ಹೇಳೋ ಅಂದ್ರೆ ನಾವು ಅದೇ ಹೋಗಿ ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಕೆಪ್ಪೆ ಹಚ್ಬೇಕು, ಅದಕ್ಕೂ ಕೂಡ ಸಹಾಯ ಮಾಡ್ತಿದ್ವಿ. ವಾಹನ ಚಾಲಕರು ಒಳ್ಳೊಳ್ಳೆ ವಾಹನ ಚಾಲಕರು ಕೊನೆಗೆ ಏನಾದ್ರು ಈ ವಾಹನ ಚಾಲಕರು ಗಾಡಿ ಹೊರಗೆ ಕಳಿಸ್ಬಿಟ್ರು. ಯಾಕಂದ್ರೆ ಅವತ್ತೆಲ್ಲ ಕೇಳಕ್ಕಿಂತ ಅವರು ನಮ್ಗೆ ಯಾವಾಗ ಸಂದರ್ಭ ಬಂದಾಗ ಸರ್ ನೀವು ಗಾಡಿಯಾಗ ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ಅವರು, ಯಾಕಂದ್ರೆ ನಮ್ಮ ಕರೀದ ಸಂದರ್ಭದ ನೀವು ತೊಗೊಂಡು ಹೋಗ್ಬೇಕು. ಅವ್ರ ಗಾಡಿ ಅವ್ರ ಜೊತೆ ಇದ್ದಾಗ ಬಾಜು ಕೂಡಿಸ್ಕೊಂಡು ನಾನು ಹಳೆಯಕ್ಕೆ ಶುರು ಮಾಡಿದ, ಗಾಡಿ ಬಂತು. ಹೀಗಾಗಿ ಕೆಲವು ಸಂದರ್ಭದಾಗ ಅವ್ರು ಬಿಟ್ಟು ಕೂಡ ನಾನು ಹೋಗ್ತಾ ಇದ್ದೆ. ಒಳ್ಳೆಯ ವಾಹನ ಚಾಲಕರು, ಒಳ್ಳೆಯ ಸಿಬ್ಬಂದಿಗಳು. ಯಾಕೆ ಅವ್ರು ಮಾಡಿದ್ರೆ ಇವರು ಮಾಡೋಕ್ಕಾಗಲ್ಲ. ಅವರೆಲ್ಲ ಆರ್ಡರ್ ರೆಡಿ ಮಾಡ್ಕೊಂಡು ನಾವು ಸಹಿ ಮಾಡೋರು. ಭಾಳ ಸರಿ ಇದ್ದಿಲ್ಲ, ಒಂದು ಲಕ್ಷ ತಪ್ಪಿರ್ಬೋದು, ಸ್ವಲ್ಪ ಹೆಚ್ಚಾಗಿರ್ಬೋದು, ಕಡಿಮೆ ಆಗಿರ್ಬೋದು, ಅದನ್ನ ರಿಪೇರ್ ಮಾಡ್ಸೋಕೆ ಕಳಿಸ್ಬೋದು. ಅದು ನನಗೆ ಏನು ಮಾಡೋಕ್ಕಾಗ್ತಿರ್ಗಿಲ್ಲ. ಹಾಗಾಗಿ ಎಷ್ಟೋ ಸಲ ನಮ್ದು ಏನಂದ್ರೆ ಇನ್ಸ್ಟಂಟ್ ಕಾಪಿ ಅಂತ ನೋಡ್ರಿ, ಏನು ಇನ್ಸ್ಟಂಟ್ ಕಾಪಿ ಬರ್ತದಲ್ಲ, ಹಂಗೆ ನಾನು ಕೆಲವೊಮ್ಮೆ ಇನ್ಸ್ಟಂಟ್ ಆರ್ಡರ್ ಕೂಡ ಇರ್ತಿದ್ದು. ಹೆಂಗೆ ಅಂದ್ರೆ ಒಂದು ಸರ್ಕಾರಿ ಸೌಲಭ್ಯಕ್ಕೆ ಸಂಬಂಧಪಟ್ಟಂಥ ಸುತ್ತೋಲೆ ಇತ್ತಂದ್ರೆ ಇಮಿಡಿಯೇಟ್ ಅದನ್ನ ಜೆರಾಕ್ಸ್ ಮಾಡಿಸೋದ, ಅದ್ರಲ್ಲಿ ಎಲ್ಲಿ ಕಾಳಜಿ ಆಗಂತಂದ ಮಂಜೂರಿಸಿದ ಬಂದು ಅದಕ್ಕೆ ಕಳಿಸಿ ಸಹಿ ಮಾಡಿಬಿಟ್ಟು ಕಳಿಸಿದ ಹೆಸರಾಗಿ ಮಾಸ್ತರ್ ಹೆಸರು, ಅವ್ರ ಶಾಲೆ ಹೆಸರಾಗಿ ತತ್ಕಾಲ ಇನ್ಸ್ಟಂಟ್ ಆಗಿ ಒಂದು ಆರ್ಡರ್ ಮಾಡಿಕೊಟ್ಬಿಡ್ತೀವಿ. ಆ ನಂತರದಲ್ಲಿ ನಮ್ಮ ರಾಶಿ ಬಂದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪ್ರೊಸೀಜರ್ ಫಾಲೋ ಮಾಡಿ ಅದ ಇಟ್ಕೊಂಡು ಏನಂದ್ರೆ ಒಂದು ಸೂಕ್ತವಾದ ಆದೇಶನ ಹೊರಡಿಸ್ತೀವಿ. ಸೊ ಒಂದೇ ಏನಂದರೆ ನಮ್ಮ ಶಿಕ್ಷಕರ ಬಳಗ ಬಹಳ ಒಳ್ಳೆಯ ಮನಸ್ಸುಗಳವು ಆಗಿನಿಂದ ಈಗಿನಿಂದ. ಆ ನಮ್ಮ ಗುರುಗಳು ಕಲಿಸಿರ್ತಕ್ಕಂಥ ಸಂದರ್ಭ ನೆನೆಸ್ಕೊಂಡ್ರಂತೂ ಭಾಳ ವಿಚಿತ್ರವಾಗಿರ್ತಕ್ಕಂಥದ್ದು. ಭಾಳ ಮಾತಾಡೋಕ್ಕೆ 15 ನಿಮಿಷ ಇದ್ದಾಗ ಆ ಕಥೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಗ್ರಾಮೀಣ ಭಾಗದಿಂದ ಅತ್ಯಂತ ಹಳ್ಳಿ ಪ್ರದೇಶದಿಂದ ಒಬ್ಬ ರೈತರ ಮಗನಾಗಿ ಭಾಳ ಮಧ್ಯಮ ವರ್ಗದ ಕುಟುಂಬ, ದಿನ 4-6 ಕಿಲೋಮೀಟರ್ ಹೋಗುವಾಗ 4 ಬರುವಾಗ ದಿವಸಕ್ಕೆ 4 ಎಡ್ತಾಗಿ ಎಷ್ಟೋ ಸಲ ಎಡ್ತಾಗೋದು ಕಷ್ಟ ಶಾಲೆ ಬಿಡ್ತಿದ್ದೆ. ಶಾಲೆ ಬಿಟ್ಟು ಮ್ಯಾಗ ಕೂಡ ಮಾಸ್ತರ್ ಗೇಜಿಗೆ ಮತ್ತು ಓಡ್ತಿದ್ದೆ. ಆಗಿನ ಗುರುಗಳು ಹಾಗೆ ಇದ್ರು, ಹೆದರ್ಸ್ತಿದ್ರು, ಬೆದರ್ಸ್ತಿದ್ರು, ಹೊಡಿತಿದ್ರು. ಯಾರ ಮನ್ಯಾಗ ನೀ ಯಾಕೆ ಬಡ್ದೆ ಅಂತ ಕೇಳ್ತಿರ್ಕಿಲ್ಲ ಮಾಸ್ತರ್ಗಳಿಗೆ. ಅವ್ರು ಹೇಳ್ತಾರೆ ನಾವೇನಾರು ಬಂದು ಮನ್ಯಾಗ ಹೀಗೆ ಬಡ್ದಾರ ಅಂತಂದ್ರೆ ಅವ್ರ ಪಾಪ ಮಾಸ್ತರ ನಿಮಗೆ ವಿನಯ ಬಿಟ್ಟಿದಾರವ, ನಾ ಇದು ಬೇರೆ ಇರ್ತದೆ ಅಂತ ಹೇಳ್ತಾರೆ. ನಮ್ಮ ಫಾದರ್ ಹೋಗಿ ನಮ್ಮ ಗುರುಗಳು ಹೇಳಿ ಬಂದಿರು, ಗುರುಗಳು ಏನೋ ಸ್ವಲ್ಪ ಚೆನ್ನಾಗಿ ಕಟ್ಟಿರಿ ಅವನು ಅಂತೇಳಿ. ಏನು ಕಟ್ಟಿದ್ರೆ ಏನಿದೆ ಎಷ್ಟ ಓಡ್ಬೇಕಲ್ಲ ಅಷ್ಟು ಓಡಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾರೆ ಅಂತ ಗುರುಗಳು. ಒಳ್ಳೆಯ ರೀತಿಯಲ್ಲಿ ನಮಗೆ ಪ್ರಾಥಮಿಕ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಗುರುಗಳು ನಾನು ಇವತ್ತೇನಂತಂದ್ರೆ ನಾವು ಮನತುಂಬಿ ಅವ್ರನ್ನ ಏನಂತ ನೆನೆಸ್ಕೊಳ್ತೀವಿ. ಪ್ರೌಢ ಹಂತದಾಗ ಕಲಿಸಿರ್ತಕ್ಕಂಥ ಗುರುಗಳು, ಮಹಾವಿದ್ಯಾಲಯ ಕಲಿಸಿರ್ತಕ್ಕಂಥ ಗುರುಗಳು ನನ್ನನ್ನು ಒಳ್ಳೆಯ ಇವತ್ತು ನಿಮ್ಮ ಮುಂದೆ ಭಾಷಣಕಾರನಾಗಿ ಬಂದು ನಿಲ್ಲಿಸಿದ್ದಾರೆ. ಇವತ್ತು ಇಂಥ ಒಂದು ದೊಡ್ಡ ಹುದ್ದೆಯನ್ನು ಅನುಭವಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅವೆಲ್ಲ ಗುರುಗಳಿಗೆ ನಾನು ನನ್ನ ಮನದುಂಬೆ ನಮಸ್ಕಾರಗಳನ್ನು ನನ್ನ ಹೃದಯಾಂತರವನ್ನು ಸಲ್ಲಿಸ್ತೀನಿ. ಜೊತೆಗೆ ಪೂಜ್ಯವರನ್ನ ಎಲ್ಲ ಏನದ ಶಾಸ್ತ್ರದ ಹರ ಮುಳಿದರೆ ಗುರು ಕಾಯುವನು ಅಂತೇಳಿ ಈ ಗುರು ಬಳಗ, ಗುರುಗಳು ಪೂಜ್ಯರು ಎಲ್ಲಿ ಹೋದ್ರೆ ಮಠ ಮಾನ್ಯಗಳು ಆಶೀರ್ವಾದ ಭಾಳ ದೊಡ್ಡದು ಇರ್ತಿತ್ತು.
ಇಲ್ಲೇ ಹೋದ್ರೆ ಪ್ರತಿ ಊರಾಗ ಶಾಲೆ, ಅದ್ರ ಬಾಜುಗೆ ಒಂದು ಮಠ. ಅಲ್ಲಿ ಶಾಲೆ ಹೋಗಿ ಮಠಕ್ಕೆ ಹೋಗಿ ಗುರುಗಳಿಗೆ ತನ್ನ ಒಂದನ್ನು ಸಲ್ಲಿಸಿ ಅವ್ರದ್ದು ಸ್ವಲ್ಪ ಉಪದೇಶ ತಗೊಂಡು ಬರ್ತಿದ್ದೆ. ಹೀಗಾಗಿ ಭಾಳ ಖರ್ಚಾಗಿದ್ದಾವ, ಸ್ವಲ್ಪ ಸಾಫ್ಟ್ ಅವ್ರ ಪ್ರಭಾವ, ಅವ್ರ ನನ್ನ ಮ್ಯಾಗೆ ಆಗಿರ್ತಕ್ಕಂಥ ಪ್ರಭಾವ. ನಮ್ಮ ತಂದೆ ತಾಯಿ ಅವರು ಒಂದು ಪ್ರಭಾವ ಇರ್ತಾರೆ. ಅವರು ಶ್ರಮಜೀವಿಗಳು ಮನ್ಯಾಗ ಬಂದವ್ರು ಬರ್ರಿ ಹೋಗಿ ನೋಡ್ರಿ ತಿಳ್ರಿ ಕೂಡ್ರಿ ಅಂತೇಳಿ ಅಂಥದ್ದು ನನಗೆ ಮನೆ ಕಲಿಸ್ತು. ನಮ್ಮ ಸಹೋದರರು ಸಹೋದರಿಯರು ಬಂಧು ಬಳಗ ನಮ್ಮ ಬೀಗರು ಬಂದಾರಿಲ್ಲ, ನಮ್ಮ ಕಲಿಸಿದಾಗ ಗುರುಗಳದಾರ, ಬೀಗರು ಬಂದಾರ, ನಮ್ಮ ಜೊತೆ ಸಹಪಾಠಿಗಳು ಬಂದಾರ, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಏನು ಸ್ನೇಹಿತರಿದಾರ, ಜೊತೆಗೆ ನಮ್ಮ ಗುರು ಬಳಗ, ಶಿಕ್ಷಕ ಬಳಗಿದೆ, ಸ್ನೇಹಿತರಿದ, ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ನಿಮ್ಮೆಲ್ಲರ ಸಹಕಾರದೊಂದಿಗೆ ಇವತ್ತು ನಾನು ನನ್ನ ಜೀವನದಲ್ಲಿ 37 ವರ್ಷ ನೌಕರಿ ಮಾಡಿ 37 ವರ್ಷ ಅಖಂಡವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಾಸ್ತರಾಗಿ, ವಿಜ್ಞಾನ ಶಿಕ್ಷಕರಾಗಿ ಎಷ್ಟೋ ಸಲ ಭಾಳ ಬರ್ತಿತ್ತು ಸರ್. ಅದರ ಏನಂದರೆ ಈ ಮಾಸ್ತರ್ಗೆ ಮಾಡುವಾಗ ಎಷ್ಟು ನನಗೆ ಆನಂದ ಇರ್ತಿತ್ತು, ಈ ಆಫೀಸರ್ ಮಾಡುವಾಗ ಕಳ್ಕೊಂಡು ಹೋಯ್ತು. ಆ ಮಾಸ್ತರ್ ತನ್ನ ಕತೆ ಕವನ ಲೇಖ ಹಾಗೆಲ್ಲ ಬರೀತಿದ್ದೆ. ಈ ಆಫೀಸರ್ ಮೇಲೆ ಕೊಚ್ಕೊಂಡು ಹೋಗ್ಬಿಟ್ಟು ನಮ್ಮ ಮಿಸ್ಸಸ್ ಒಂದು ಹಂಗೆ ಅಂತ ಹಂಗೆ ತೆಗೆದು ಇರ್ತಿದ್ರು. ಅವ್ರು ಎಲ್ಲ ನಾ ಏನು ಬರೋದು ಹೋಗಿ ಅವ್ರು ತೋರಿಸ್ತಿದ್ರಿ, ಅವ್ರು ಚಲೋ ಅಂತಿದ್ರು, ತಿಳಿದಷ್ಟು ಚಲೋ ಅಂತಿದ್ರು ಪಾಪ. ಹಂಗೆ ಬೇರೆ ತೋರಿಸ್ತಿದ್ದೆ. ಇಲ್ಲಿ ಚಲೋ ಅನ್ನಲಿಲ್ಲ ಅಂದ್ರೆ ಏನು ಹೊಸ ಚಲೋ ಅಂದ್ಬಿಡ. ಅದಕ್ಕೆ ನಾನು ಹಂಗೆ ಇಟ್ಕೊಂಡಿದ್ದೆ. ಆ ಪುಸ್ತಕದಾಗ ಅವನ್ನ ಹಂಗೆ ಹಾಕಿದ್ರು. ಆದ್ರೆ ಈ ಆಡಳಿತ ಬಂದಾಗ ಅವೆಲ್ಲ ಹೋಗ್ಬಿಡ್ತು. ಅದಕ್ಕೆ ಒಂದು ನಾ ಬರ್ದೀನಿ, ನನ್ನೊಳಗೊಬ್ಬ ಸಾಹಿತ್ಯ ಇದ್ದ, ನನ್ನೊಳಗೊಬ್ಬ ಲೇಖಕ ಇದ್ದ, ನನ್ನೊಳಗೊಬ್ಬ ವಿಜ್ಞಾನಿ ಇದ್ದ. ಈ ಆಡಳಿತದ ಬರದಲ್ಲಿ ಅವೆಲ್ಲ ಹುಚ್ಕೊಂಡು ಹೋದ್ರು ಅಂತ ಬರ್ದೀನಿ ನಾನು. ಸೊ ಆದ್ದರಿಂದ ಈ ಬದುಕೆ ಹಂಗದ. ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಎಲ್ಲಿ ನಿಲ್ಲಬೇಕಂತಂದ್ರೆ ಸಮಾಜದ ಋಣ ಬಹಳ ದೊಡ್ಡದಿರ್ತದೆ ಅವ್ರ ಮೇಲೆ. ನಾನು ಒಬ್ಬಿಂದ ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ. ಇವತ್ತು ನಾಡಿನ ಪೂಜ್ಯರ, ಗುರುಗಳ, ಶಿಷ್ಯರ, ಆಮೇಲೆ ಸಹೋದರರ ಸಹೋದರಿಯರ ಬಂಧು ಬಳಗದ ಜೊತೆಯಾಗಿ ನನ್ನನ್ನು ಕೈ ಹಿಡಿದು ನಡೆಸಿರ್ತಕ್ಕಂಥ ಸಮಾಜದ, ಹಾಗೆ ನನ್ನ ಜೊತೆ ಕಲಿತಿರ್ತಕ್ಕಂಥ ನನ್ನ ಸ್ನೇಹಿತರ ಎಲ್ಲರ ಪರಿಶ್ರಮ, ಎಲ್ಲರ ಸಹಾಯ ಸಹಕಾರದೊಂದಿಗೆ ಈ 37 ವರ್ಷದ ಸೇವೆಯನ್ನು ನಾನು ಸಲ್ಲಿಸಿದ್ದೀನಿ. ಮತ್ತು ಒಂದು ವ್ಯವಸ್ಥೆ ಅಂದಾಗ ದೋಷಗಳು ಕೂಡ ಇರುವಳೆ. ನಾನು ಅತೀತನಲ್ಲ, ನೀವೆಲ್ಲ ಹೇಳಿದ್ರು ಭಾಳ ಚಲೋ ಚಲೋ ಅಂತ ಅತೀತನಲ್ಲ. ಕಷ್ಟ ಕೊಟ್ಟಿದ್ದೀನಿ, ಕಷ್ಟ ಪಡೆದಿದ್ದೀನಿ, ಸಹಾಯ ಮಾಡಿದ್ದೀನಿ, ತ್ರಾಸು ಕೊಟ್ಟಿದ್ದೀನಿ. ಎಲ್ಲೂ ಅನಿವಾರ್ಯ ಇರುತ್ತೆ. ಒಂದು ಅಧಿಕಾರವನ್ನು ಮಾಡಬೇಕಾದ್ರೆ ಅನಿವಾರ್ಯ ಬಂದೇ ಬರ್ತದೆ. ನಿಮ್ಗೆ ಹೇಳೋದಕ್ಕೆ ಭಾಳ ದುಃಖ ಅನಿಸ್ತದ. ಸುಮಾರು ಒಂದು 3 ಮಾಸಗಳಿಗೆ ನಾನು ಸೇವೆಯಿಂದ ಡಿಸ್ಮಿಸ್ ಮಾಡಿದ್ದೀನಿ. ಅನಿವಾರ್ಯತೆ ಅದು ಡಿಸ್ಮಿಸ್ ಮಾಡಿದಾಗ ಹೇಳಿ ಒಬ್ಬರಿಗಂತೂ ಅವಕಾಶ ಇರ್ತಾರೆ. ನಾನೇ ಕೊಟ್ಟಿದ್ದೀನಿ, ಮೇಲ್ಮನೆ ಹಾಕೋಪ್ಪ ನೋಡೋಣ ಅಂತೇಳಿ ಒಬ್ಬರಿಗೆ ಹೆಲ್ಪ್ ಆಯಿತು. ಅಲ್ಲಿ DDP ಆಗಿ ಡಿಸ್ಮಿಸ್ ಮಾಡಿದೆ ಸರ. ಆಮೇಲೆ ಅದೇ ಹುದ್ದೆಗಳ JD ಆಗಿದ್ದೆ, ಅಲ್ಲಿ ಮೇಲ್ಮನೆ ಹಾಕುವ ಅವಕಾಶ ಇತ್ತು ಅವರಿಗೆ. ಮೇಲ್ಮನೆಯಲ್ಲಿ ಅವ್ರಿಗೆ ಇನ್ನೊಂದು ರೂಲ್ ಹಾಕಿದವ್ರಿಗೆ ಮತ್ತು ಪುನಃ ಅವ್ರು ಸೇವೆಗೆ ಕೊಡುವಂಥ ಇದು ಬಂತು. ಇನ್ನು ಇಂಥ ಪ್ರಸಂಗ ಇನ್ನೊಂದು ಬಂದಿತ್ತು, ಅವ್ರಿಗೂ ಡಿಸ್ಮಿಸ್ ಮಾಡಿ ಅನಿವಾರ್ಯವಾಗಿ ಡಿಸ್ಮಿಸ್ ಮಾಡಬೇಕಾಯ್ತು. ನಾನು ಅದು ಡಿಸ್ಮಿಸ್ ಮಾಡಿದ್ರೆ ಬೇರೆ ಅವಕಾಶನೇ ಇರಲಿಲ್ಲ ಅಲ್ಲಿ. ಅವರೇ ಹೇಳಿದವರು, ಹೌದು ಸರ್ ನಿಮ್ಗೆ ಬಿಟ್ಟು ಬೇರೆ ಹಾಗೆ ಇಲ್ಲ, ನೀವು ಏನೋ ಮಾಡಬೇಕು, ಆದರೂ ನಾನು ಉಳಿಸ್ದೆ ಅಂದ್ರೆ ನಾನು ಮಾತಾಡಿದೆ. ಈಗ ನೀವು ಡಿಸ್ಮಿಸ್ ಮಾಡ್ತೀನಿ, ನಾನು ನಿಮ್ಮ ಮನೆಗೆ ಹೋಗಿ ಇನ್ನು ಮ್ಯಾಗ ಉಳಿಸಂಗಿಲ್ಲ, ಯಾಕೆ ಬೇಕು ವಿಚಾರ ಮಾಡಿ ನಾನು ನಮ್ಮ ಮನೆಗೆ ಹೋಗ್ಬೇಕಂತ ಅವ್ರ ಮನೆಗೆ ಹೋದ್ರು. ಡಿಸ್ಮಿಸ್ ಆಗಿ ಆಡತ್ತು ಒಂದು 10 ಆಮೇಲೆ ನಮ್ಮ ಮನೆಗೆ ಹೋದ್ರು. ಮನೆಗೆ ಹೋಗಿ ಶಾಂತಾಗಿ ಒಂದು ಫೋನ್ ಮಾಡಿ, ಇಂಥ ಒಂದು ಪ್ರಸಂಗ ಹೇಗೆ ಬಂದಿದೆ, ಅವ್ರು ಉಳಿಸ್ಬೇಕು ಹಂಗೆ ಮಾಡಿದ್ರೆ ಅದೊಂದು ಸಲಹೆ ಕೊಟ್ಟರು. ಅದೇ ಸಲಹೆನ ಅವ್ರು ಪಾಸ್ ಮಾಡಿ ಅವರು ಆ ಕಡೆ ಕಾರ್ಯಕ್ರಮದವರು ಮಾತು ತಿರುಗಿ ಅವ್ರಿಗೂ ಕೂಡ ಅನುಕೂಲ ಆಯಿತು. ಅನುಕೂಲ ಆಗಿ ಮಾತು ಕೂಡ ಅವರು ಸರ್ವಿಸ್ ಬಂದಾರ. ಈ ದಿಲೀಪ್ ಅವ್ರ ಕನ್ನಡ ನಾವು 15 ವರ್ಷದ ಪೇಮೆಂಟ್ ಕೊಡಿ ಹೋಗಿ 15 ಎಸ್. ಸೊ ಹಾಗೆ ಅನಿವಾರ್ಯ ಇವು ನೇಮಗಳು, KCSR ನೇಮಗಳು, ಅದಕ್ಕೆ ಅನುಗುಣವಾಗಿ CCಗಳು ಇದ್ದೇ ಇರ್ತದೆ, ಇದೆಲ್ಲ ಸಾಮಾನ್ಯವಾಗಿ. ಸೊ ಒಂದು ಗ್ರಾಮೀಣ ಭಾಗದಲ್ಲಿ ಒಬ್ಬ ರೈತರ ಮಗ ಆಗಿ ಇವತ್ತು ನಮ್ಮ ಮನೆಯಾಗ ಎಲ್ಲರೂ ಸಾಕ್ಷರರಾಗಿರಲಿಲ್ಲ. ನಮ್ಮ ತಂದೆ ಒಬ್ಬರು ಒಳ್ಳೆ ಉತ್ತಮ ಏನೋ ಶಿಕ್ಷಣ ಪಡೆದಿರ್ತಕ್ಕಂಥ, ಉತ್ತಮ ಅಂದರೆ ಆಗಿನ 7ನೇ ತರಗತಿ ಒಳ್ಳೆಯ ಕ್ವಾಲಿಟಿ ಆಫ್ ಎಜುಕೇಷನ್ ಅಂತ ಹೇಳಿ ನೋಡ್ರಿ ಹಂಗೆ ಅವರು. ಆದ್ರೆ ಉಳಿದವರು ಯಾರೂ ಶಿಕ್ಷಣ ಪಡೆದಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ನಾನೊಬ್ಬ ಒಳ್ಳೆಯ ಅಧಿಕಾರಿಯಾಗಿ ಹೊರಗೆ ಬರಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ
ದೊಡ್ಡದಾಗಿತ್ತು. ಸೊ ನಾನು ಭಾಳ ಸಂತೋಷವಾಗಿದ್ದೀನಿ. ನನ್ನ ಮಕ್ಕಳು 2 ಮಕ್ಕಳು, ಗಂಡು ಮಗ ನಿಮ್ಮ ಎದುರಿಗೆ ಕೂತಾನಲ್ಲ, ಅವ್ನು ಒಳ್ಳೆ ಉದ್ಯೋಗಸ್ಥಾನ, ಮಗಳು ವೈದ್ಯ ಆಗಿಲ್ಲ, ಅವಳು ಒಳ್ಳೆ ಉದ್ಯೋಗಸ್ಥಾನ. ಹೀಗಾಗಿ ನನ್ನ ಸುಖಿ ಕುಟುಂಬ, ಸಂತಸ ಕುಟುಂಬ. ನನಗೇನೂ ವರದಿ ಇಲ್ಲ, ಏನೂ ತೊಂದರೆ ಇಲ್ಲ, ಯಾವುದೇ ಅಡಚಣೆ ಇಲ್ಲ. ಹೀಗಾಗಿ ನೌಕರಿ ಸಮಾಧಾನ ನನ್ನ ಆಯ್ತು. ಅದರಲ್ಲಿ ನಮ್ಮ ಶ್ರೀಮತಿ ಸುನಂದ ಅವರ ಪಾತ್ರ ಭಾಳ ದೊಡ್ಡದು. ಇದೇ ಯಾರ ಹೆಸರು ಹೇಳಬೇಕಾಗಿತ್ತು ಮೈಕಲ್ ಅವ್ರ ಪಾತ್ರ ಭಾಳ ದೊಡ್ಡದು. ಯಾಕೆ ಪಾತ್ರ ಭಾಳ ದೊಡ್ಡದಂದ್ರೆ, ನಾ ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟು ಹೊರಗೆ ಬರ್ಬೇಕು. 8ಕ್ಕಿಂತ ಮುಂಚಿತ ನಮ್ಮೆಲ್ಲ ಸ್ನಾನ, ಊಟ, ಪೂಜೆ ಅಂತ ನಮ್ದು ಹೇಳಿದ್ರಿ. ಅದರ ಪೂಜಾ ಕಾಯಬೇಕಲ್ಲ ಸರ್. ಹೀಗಾಗಿ ಬೆಳಿಗ್ಗೆ ಎದ್ದವ್ರಿ ಜಳಕ ಮಾಡಿ ಒಂದು ಇಬ್ಬರು ಬಡ್ಕೊಂಡು ಒಂದು ನಮಸ್ಕಾರ ಹೊಡೆದು ಆಮೇಲೆ 2 ಬಿಸಿ ರೊಟ್ಟಿ ತಿಂದ ಹೊರಬಿದ್ರೆ 8 ಗಂಟೆಗೆ ಹೊರಬಿದ್ರೆ ನಂತರ ಹೊಳೆ ಬರೋದು ಮಾತ್ರ ಅದು 8, 9, 10 ಅಲ್ಲ, ಅದು ಎಷ್ಟಕ್ಕೆ ಹಾಕಿದ್ದಾಗುತ್ತೆ. ನಮ್ದು ಯಾರು ನಿರ್ಧಾರ ಮಾಡ್ತಾರೆ, ಅದು 8 ಗಂಟೆ ಬೆಳಿಗ್ಗೆ ಮಾತ್ರ ಹೊರಗೆ ಹೋಗ್ತಿದ್ದೆ. ಅಷ್ಟರ ಮಟ್ಟಿಗೆ ನನಗೆ ಅಂದ್ರೆ 8 ಗಂಟೆ ಫ್ರೀ ಮಾಡಿಬಿಡ್ತಿದ್ದೆ. ಮಂಟದ ಬಗ್ಗೆ ನನಗೆ ಯಾವುದೂ ಚಿಂತೆ, ಏನೂ ತೊಂದರೆ ಏನೂ ಇಲ್ಲ, ಎಲ್ಲ ಹೊರ ಮಾಡಿ ನೋಡ್ಕೊತಿದ್ದೆ. ಅವ್ರೇನು ಹೇಳ್ತಾರೆ ನೋಡ್ರಿ, ಹಿಂಗಂತ ಅಲ್ಲೇ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೇಳ್ತಿದ್ದೆ. ಎಷ್ಟೋ ಸಲ ಈಗ ನಮಗೆ ಏನೋ ಹೇಳ್ತಾರೆ, ಯಾರೋ ಬೀಗರಿಗೋ ಮತ್ತೊಬ್ಬರಿಗೋ ಏನೋ ಅರಿವಿಗೆ ತಂದಿರ್ತಾರೆ, ನೋಡ್ರಿ ಸೀರೆ ಹಾಕಿದಂತೆ, ಭಾಳ ಚೆನ್ನಾಗಿ ಹೇಳ್ತಿರ್ತಾರೆ. ಅಷ್ಟೇ ಅದು ನೋಡಿದ್ರೆ ಭಾಳ ಕಷ್ಟ ಇರುತ್ತೆ. ಮತ್ತು ಅವ್ರು ಏನಾದ್ರು ಕಿರಿಕಿ ಮಾಡಿದ್ರೆ ನೀವೇ ಚಲೋ ಅದ್ರಿ, ಇದು ಸೀರೆ ಏನೋ ಅದಕ್ಕೆ ಚಲೋ ಇರ್ತದೆ, ಚಲೋ ಅದು ತೊಗೊಂಡ್ಬಿಡೋದು ಹೇಳ್ಬೇಕು. ಅಷ್ಟು ಅವ್ರು ಏನಾದ್ರು ನನಗೆ ಸ್ವಾತಂತ್ರ್ಯ ಕೊಟ್ಟಿದ್ರು ಮನೆ ಬಗ್ಗೆ. ಹೀಗಾಗಿ ನನಗೆ ಹೆಚ್ಚಿನ ಸಮಯವನ್ನು ಹೊರಗೆ ಕಳೆಯಲಿಕ್ಕೆ, ಸಮಾಜ ಕಳೆಯಲಿಕ್ಕೆ, ನಮ್ಮ ಶಾಲೆಯಲ್ಲಿ ಕಳೆಯಲಿಕ್ಕೆ ಅವಕಾಶ ಆಯಿತು. ಇವ್ರನ್ನ ರವಿವಾರ ಕೂಡ ಇದೆಲ್ಲ ಬೀಳ್ ಗೊತ್ತೈತೆ ಬಿಡ್ರಿ. ಯಾಕಂದ್ರೆ ಅದಾವ ಸರ್ ನಿಮ್ಗೆ ಹ್ಯಾಂಗ ನಿಮ್ಗಿಂತ ಕಾಟ ಇದ್ದಾವ ಅಂತ ಈಗ. ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಆಡಳಿತ ಇನ್ನೂ ಜಟಿಲ ಆಗ್ತಾ ಇದೆ. ಹೀಗಾಗಿ ನಮ್ಮ ಗುರುಗಳಿಗೆ ಗೊತ್ತಿದೆ ಕೂಡ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ನಿರಂತರವಾಗಿ 30 ವರ್ಷ ಸೇವೆ ಮಾಡಲಿಕ್ಕೆ ಅವಕಾಶ ಇತ್ತು. ಅಧಿಕಾರ ಕೂಡ ಎಲ್ಲ ಇಲಾಖೆಯ ಎಲ್ಲ ಹುದ್ದೆಗಳನ್ನ ನಾ ಕಲಬುರಗಿಗೆ ಅನಿವಾರ್ಯವಾಗಿ ವರ್ಗಾವಣೆ ಆಗ್ತಕ್ಕಂಥ ಪ್ರಸಂಗ ಮತ್ತು ಇಲ್ಲಿಂದ ಮಾನ್ಯ ಶಾಸಕರುಗಳ ಚುನಾವಣೆ ಬಂತು. ಅಧಿಕಾರ ವರ್ಗಾವಣೆ ಮಾಡಲಿಕ್ಕೆ ಸರ್ಕಾರ ಆದೇಶ ಆದಾಗ ನಾನು ಕಲಬುರಗಿ ವಿಭಾಗದ ಆಯುಕ್ತ ತಾಲೂಕಿನ DDP ಹೋದೆ. ಅಲ್ಲಿ ಹೋದ ತಕ್ಷಣ ಹೋಗ್ಬಿಟ್ಟೆ ಭಾಳ ಕಷ್ಟಪಟ್ಟು ಹೋದೆ, ಇಷ್ಟಪಟ್ಟು ಹೋಗಲಿಲ್ಲ. ಅಲ್ಲಿ ಹೋದ್ರೆ ನೋಡಿ ಯಾವಾಗ ಕಷ್ಟದ ಹಿಂದೆ ಸುಖ ಇರ್ತದೆ ಅನ್ನೋದು ನನ್ನೊಂದು ಎಕ್ಸಾಂಪಲ್ಲ. ಅಲ್ಲಿ ಹೋದ್ಮೇಲೆ ಒಂದು ತಿಂಗಳು ಬಿಟ್ಟು ಹೋದೆ ನಾನು ರಜಾಗಿ ಮನೆಗೆ ಕೂತ್ಕೊಂಡು. ನಾವು ಒಟ್ಟ ಬೋರ್ದದ್ದು ನಾನು, ನೀವು ಒಟ್ಟಾರೆ ಬರಬೇಕಂತ ಅವ್ರು ಬಿಡಾಕ್ತಾರೆ, ನಾವು ಹೋಗ್ತಾರಿಲ್ಲ. ಕೊನೆಗೆ ಒಂದು ದಿವಸ ಸಾಯಂಕಾಲ 6 ಗಂಟೆ ಆಗಿತ್ತು. ನಮ್ಮ ಮನೆಗೆ ಹೇಳಿ ನಾಳೆ ಅವ್ರು ಕಲಬುರಗಿ ನಾನು ಜಾಯ್ನ್ ಆಗಲ್ಲ ಅಂತ. ಸಂಜೆ 6 ಗಂಟೆ ಆಗ್ಯದ, ಕಲಬುರಗಿ ಹ್ಯಾಂಗೆ ಹೋಗಿರ ನೋಡಿದ್ರೆ ನಾನು ಗುಡಿಸಿಗೆ ಫೋನ್ ಮಾಡಿ, ಗುಡಿಸಿದ್ರೆ ಕಲಬುರಗಿ ಹೋಗ್ಬೇಕು ಸರ್, ಗಾಡಿ ತರ್ತಂದ್ರೆ ಅದು ಅವ್ರು ಹುಕ್ಕಿಯಲ್ಲಿ ಗಾಡಿ ತರ್ಕೊಳ್ದ. ಅವ್ರು 2 ಬಿಸ್ಕೆಟ್ ಮಾಡಿ ತಿನ್ನಿಸಿ ಒಂದು 2 ಗಂಟೆ ಕೈ ಬಿಟ್ಟು ಅವ್ರು ಹೋಗಾಗ ಗುಡಿಸಿ ತಿನ್ಕೊಂಡು ಗಾಡಿ ಹೊಡ್ಕೊಳ್ಬೋದು. ರಾತ್ರಿ 3 ಗಂಟೆಗೆ ಹೋಗಿ ಜಾಯ್ನ್ ಆಗಿ ಗುಲ್ಬರ್ಗ ತಲುಪಿದ್ವಿ. ಬೆಳಿಗ್ಗೆ 11 ಗಂಟೆಗೆ ಜಾಯ್ನ್ ಆದ್ವಿ. ಅಲ್ಲಿ ಹೋದ್ರೆ ಎಲ್ಲ ನನಗೆ ಅಧಿಕಾರ ಆಮೇಲೆ ಎಲ್ಲ ಕಾಯ ಹಿಡಿದು ನನ್ನ ಸಲುವಾಗಿ ಹೋಗ್ಬಿಡೋದು JD ಆಗಿ. ಆ ಕಡೆ ಏನೋ ಜಾಯಿಂಟ್ ಆಗಿ ನಾನು ಒಂದು 15-20 ದಿವಸದಾಗ ಆ DPI ಪೋಸ್ಟ್ ಖಾಲಿ ಆಯ್ತು. ಅದನ್ನ ನಾನು ಕೊಳಗೆ ಬಿಟ್ಟು ನಾನು ಅಂದೆ ಇದು ಭಾಗ್ಯವಯ ಅಂತ. ಯಾರಿಗುಂಟು ಯಾರಿಗಿಲ್ಲ. ಇಲ್ಲಿ ಬರೀ DDP ಅಷ್ಟೇ ಇದೆ. ಅಲ್ಲಿ ಹೋಗ್ಬಿಡೋದು JD ಆಗಂತ ಇನ್ನೂ ಸಂತೋಷ ಪಡ್ತಾ ಇದ್ದೆ. DPI ಆದ ಅದು ಇನ್ಚಾರ್ಜೋ ಫುಲ್ ಚಾರ್ಜೋ ನಾನು ಯಾವಾಗ ಹೇಳ್ತಿದ್ದಿಲ್ಲ. ಅದಕ್ಕೆ ನಮ್ಮ ಸ್ನೇಹಿತರು ಹೇಳ್ತಿರ್ತೀನಿ, ಇನ್ಚಾರ್ಜ ಫುಲ್ ಚಾರ್ಜ್ ಅದು ಹೇಗೆ ಹೋಗ್ಬಾರ್ದು, ಚಾರ್ಜ್ ನಿಮ್ಮಾಗೈತದ ನೀವು ಫುಲ್ ಚಾರ್ಜ್ ಇರ್ತೀರಿ. ಹಾಗೆಲ್ಲ ಫುಲ್ ಚಾರ್ಜ್ ಮಾಡಿದೆ. ಕರಮದಾರು ಸರಿಯಾಗಿ ಹೆಂಗಂದ್ರೆ ಆಗಸ್ಟ್ 15 ತಾರೀಕು ಧ್ವಜಾರೋಹಣ ಮಾಡಬೇಕಾದ್ರು. ಆ ಮಾನ್ಯ ಆಯುಕ್ತರು ಬೆಂಗಳೂರಾಗಿದ್ದರು. ನನಗೆ ಫೋನ್ ಮಾಡಿದ್ರು, ಮನೆ ಕೇಳಿದ್ರು ನೀವೇ ಚಾರ್ಜ್ ಕಮಿಷನ್ ಮತ್ತು ಧ್ವಜಾರೋಹಣ ಮಾಡಿದ್ರು. ಸರ್ ಏನು ಮಾತಾಡ್ತಿದ್ರಿ ನೀವು ಅಂತ ಇದ್ದೆ. ಇಲ್ಲಿ ಎಂತೆಂಥ ಐಎಸ್ ಆಫೀಸರ್ ಇದಾರ. ಚೈನಾಗೆ ಕಳಿಸ್ತು, ಆಮೇಲೆ ದುಬೈಯ ಬೇರಿನ ಆ ರಾಷ್ಟ್ರಗಳಿಗೆ ಕಳಿಸ್ತು. ಚೀನಾ, ಜಪಾನ್ ಮತ್ತು ದುಬೈ ಬ್ಯಾಂಕಿಂಗ್ಗಳಿಗೆ ಕಳಿಸ್ತು. ಕಠ್ಮಂಡು, ನೇಪಾಳ ಕಳಿಸ್ತು. ಮೋಸ್ಟ್ಲಿ ನಮ್ಮ ಶಿಕ್ಷಣ ಇಲಾಖೆ ಬಹುತೇಕ ನನಗೆ, ನನ್ನ ಜೀವನಕ್ಕೆ, ನನ್ನ ಕುಟುಂಬಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಸಹಾಯ, ಮರೆಯಲಾರದ ಸಹಾಯ. ಇವತ್ತೇನಾದರೂ ನಾನು
ಇದೆಲ್ಲ ಗಳಿಸಿದೆ ಅಂತಂದ್ರೆ ಏನು ಜನಮನ್ನಣೆ ಪಡೆದೀನಿ ಅಂದ್ರೆ ಪ್ರಶಂಸೆ ಪಡೆದೀನಿ ಅಂತಂದ್ರೆ ಅವ್ರು ಹೇಳಿದರು, ಮೇಡಮ್ ಅವ್ರು ಹೇಳಿದರು, ನಮ್ಮ ಅಜಿತ್ ಮಣಿಕರ್ ಹೇಳಿದರು, ಏನಂತಂದ್ರೆ ಬೆಳ್ಳಿ ಚುಕ್ಕಿ ಅಂತೇಳಿ ಪ್ರಶಸ್ತಿ ಕೊಟ್ಟರು. ಪ್ರಣಬ್ ಮುಖರ್ಜಿ ಅವರು, ಗಣರತ್ನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ನನಗೆ ಆನರ್ ಮಾಡಿ ಏನಂದರೆ ರಾಷ್ಟ್ರಪತಿ ಭವನದಲ್ಲಿ ನನ್ನ ಸೌಭಾಗ್ಯ, ನಮ್ಮ ಶ್ರೀಮತಿ ಸೌಭಾಗ್ಯ ಒಂದು ಫೋನ್ ಮಾಡಿದೆ, ಮತ್ತು ನಾನು ಒಬ್ಬನೇ ಬರ್ತಾ ಇದ್ದೀನಿ, ಟಿಕೆಟ್ ಬುಕ್ ಮಾಡಿದ್ದೀನಿ. ಹೌದು ನೀವು ಬರಬೇಕಂತ. ಅಲ್ಲ ನನ್ನ ಜೊತೆಗೆ ಇನ್ನೊಬ್ರು ಕರ್ಕೊಂಡು ಬರ್ಬೋದೇನಂತ. ಇಲ್ಲಪ್ಪ ನನಗೆ ಒಂದೇ ಚೇರ್ ಇದೆ ಅಂತ. ಹಾಗೆ ನಾನು ಕ್ಯಾನ್ಸಲ್ ಮಾಡ್ಕೊಂಡು ತಗೋರಿ ಅಂತ. ಯಾಕಂದ್ರೆ ಇಲ್ರಿ ನಮ್ಮ ಅರ್ಧ ಅಂಗಿ ಬಿಟ್ಟು ಹೆಂಗೆ ಬರ್ದ, ನಮ್ಮ ಅರ್ಧ ಅಂಗಿ ತೊಗೊಂಡ್ಬರ್ತೀನಿ, ಕರ್ಕೊಂಡ್ಬರ್ತೀನಿ ಅಂತ. ಅದೇನೋ ನೋಡಿ ಹೇಳ್ತಿದ್ದೆ, ಏನೋ ಮಾಡಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ನಮ್ಮ ಶ್ರೀಮತಿಯವರು ಕೂಡ ಕರ್ಕೊಂಡು ಅಂತ ರಾಷ್ಟ್ರಪತಿ ಭವನವನ್ನು ಪ್ರವೇಶ ಮಾಡ್ತಕ್ಕಂಥ ಸಂದರ್ಭವನ್ನು ಕೂಡ ನಮ್ಮ ಶಿಕ್ಷಣದಲ್ಲಿ ನನಗೆ ಕೊಡ್ತು. ಅದಕ್ಕೆ ನನಗೆ ಹೆಚ್ಚಿನ ಸಮಯವನ್ನು ಇಷ್ಟೆಲ್ಲ ಇಲಾಖೆ ಕೊಟ್ಟಾದ ಮೇಲೆ ನಾನೇನಾದರೂ ಕೊಡಬಾರ್ದು, ಪಗಾರ ತಗೊಂಡು ಆಫೀಸ್ ಟೈಮ್ನಾಗ ಕೆಲಸ ಮಾಡ್ತೀನಿ. ಇಲ್ಲಿ ಸೌಲಭ್ಯ ಕೊಟ್ಟೋದಂದ್ರೆ ನಾ ಯಾಕೆ ಸ್ಕೌಟ್ ಗೈಡ್ ಮಾಡಬಾರ್ದು ಅಂತ ತಿಳ್ಕೊಂಡು ರವಿವಾರ ಆಗಿರ್ಬೋದು, ಸೂಟಿ ಆಗಿರ್ಬೋದು, ಆಫೀಸಿನ ಮೊದಲನೇ ಅವಧಿ, ಆಫೀಸಿನ ನಂತರ ಅವಧಿಗಳನ್ನ ಸ್ಕೌಟ್ ಗೈಡ್ದಲ್ಲಿ ನಾನು ಕಲಿತಾ ಇದ್ದೇನೆ. ಸೊ ಇವತ್ತು ಅವ್ರು ಹೇಳಿದಂಗೆ ಒಳ್ಳೊಳ್ಳೆ ಹುದ್ದೆಗಳು ಕೂಡ ಅದರಲ್ಲಿ ನನಗೆ ಸಿಕ್ಕಿದಾವ. ಈ ಸ್ಕೌಟ್ ಗೈಡ್ ಬಗ್ಗೆ ನಿಮಗೆಲ್ಲ ಭಾಳಷ್ಟು ಸಲ ಭಾಷಣ ಮಾಡಿ ಹೇಳಿದ್ದೀನಿ. ಮಕ್ಕಳಿಗೆ ಒಂದು ಒಳ್ಳೆಯ ಶಿಸ್ತನ್ನು, ದೇಶ ಪ್ರೇಮವನ್ನು, ರಾಷ್ಟ್ರಭಕ್ತಿಯನ್ನು, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು, ಒಬ್ಬ ಆಲ್ರೌಂಡ್ ಡೆವಲಪ್ಮೆಂಟ್ ಆಗ್ತಕ್ಕಂಥ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಅದನ್ನು ಬೆಳೆಸ್ತಾ ಇದ್ದೀನಿ. ನೀವು ಕೂಡ ದಯವಿಟ್ಟು ಕೈ ಜೋಡಿಸಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಾ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದೀನಿ, ದಂಗೆ ಮೇಡಮ್, ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದೀನಿ. ಸ್ಕೌಟ್ ಗೈಡ್ನಿಂದ ಅಲ್ಲ ಅಂದ್ರೆ ಮತ್ತೆ ನಮ್ಗೆ ನೀವು ಫೋನ ಬರ್ತದಂತ ಅರ್ಥ. ಏನು ಮಾಡಿದ್ರಿ ಅಂತೇಳಿ ಆಗ ಧ್ವನಿ ಬದಲಾಗಿರ್ತದೆ. ಅವಾಗ ಆದೇಶ ಮಾಡ್ತಿದ್ದೆ, ಈಗ ನಾನು ವಿನಂತಿ ಮಾಡ್ತೀನಿ. ಯಾರು ಪಿ ಅವ್ರಿಗೆ ಆಗಿರ್ಬೋದು, ಡಿ ಡಿ ಪಿ ಅವ್ರಿಗೆ ಆಗಿರ್ಬೋದು, ಎಲ್ಲ ಮಾಸ್ತರೇ ಆಗಿರ್ಬೋದು, ಕೋರಿಕೆ ವಿನಂತಿ ಮಾಡೋ ಮೂಲಕ ಆ ಚಳವಳಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಭಾಳ ಜನ ಬಂದಿದ್ದೀರಿ, ಪೂಜ್ಯರ ಆಶೀರ್ವಾದ ಆಗಬೇಕಾಗಿದೆ, ಅಧ್ಯಕ್ಷ ಭಾಷಣ ಆಗಬೇಕಾಗಿದೆ, ನಿಮಗಾಗಿ ಊಟ ಕಾಯ್ತಾ ಇದೆ, ನೀವೆಲ್ಲ ಭಾಳ ಶಾಂತವಾಗಿ ಕೂತಿದ್ದೀರಿ. ನನಗೆ ಭಾಳ ಸಂತೋಷ ಅನಿಸ್ತದ, ನನಗೆ ತುಂಬಿ ಬರ್ತದೆ ಮನಸ್ಸು. ನೀವೆಲ್ಲರೂ ಇವತ್ತೇನಂತಂದ್ರೆ ನನ್ನ ಈ ಅಭೂತಪೂರ್ವವಾಗಿರ್ತಕ್ಕಂಥ, ಯಾಕಂದ್ರೆ ನಾನು ಈ ನಿಮ್ಮ ಕಚೇರಿಯಿಂದ ಎಷ್ಟು ಸಲ ನೀವು ನನಗೆಲ್ಲ ಮಾಲಿ ಹಾಕ್ತೀರಿ, ಶಾಲೆ ಹಾಕ್ತೀರಿ, ನಾನು ಭಾಳ ವಿಚಿತ್ರ ಅನಿಸ್ತದ. ಇಲ್ಲಿ 2 ಸಲ ಡಿ ಡಿ ಪಿ ಬರುವಾಗೂ ಟ್ರಕ್ ಅಂಗಡಿ ಮಾಲಿ ಹಾಕ್ತೀರಿ, ಹೋಗುವಾಗೂ ಟ್ರಕ್ ಅಂಗಡಿ ಮಾಲಿ ಹಾಕ್ತೀರಿ, 2 ಸಾರಿ. ಮತ್ತು ಇವತ್ತು ಹೋಗ್ಯಾರಪ್ಪ 2 ವರ್ಷ ತಿಂಗಳಿಂದ ನಾವು ಕರೆಸೋದಂತ ಬಿಡ್ತೀರಿ ಅಂತ ತಿಳ್ಕೊಂಡಿದ್ದೀವಿ, ಮತ್ತೂ ಕರೆಸಿದ್ರಿ. ಈಗ ಮಾಲೆ ಹಿಡ್ಕೊಂಡು ಎಲ್ಲ ಕೂತೀರಿ, ಪ್ರತಿಯೊಬ್ಬರು ಕುರ್ಚದಾಗ ಒಂದು ಮಾಲೆ ಅದಾವ. ಸೊ ಭಾಳ ಸಂತೋಷ ಅನಿಸ್ತದೆ. ನನ್ನಿಂದ, ನನ್ನ ಕುಟುಂಬದಿಂದ, ತಮ್ಮೆಲ್ಲರೂ ಕೂಡ ನಿಮ್ಮ ಋಣ ನನ್ನ ಮೇಲೆ ಭಾಳ ಭಾಳ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದರೆ ಸದಾವಕಾಲ ನೀವು ನನ್ನನ್ನು, ನೀವು ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಈ ಸಮಾಜ, ಗುರುಬಳಗ, ಪೂಜ್ಯರುಗಳು, ಸ್ನೇಹಿತರುಗಳು ನನ್ನನ್ನು ಭಾಳಷ್ಟು ಏನಂದ್ರೆ ಕಾಯ್ದಿದ್ದೀರಿ, ಸಲಹಿದಿರಿ ಮತ್ತು ನನಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಪ್ರೀತಿಗಳಿಗೆ ನಾನು ತುಂಬ ಹೃದಯದ ಆಭಾರ ಇದ್ದೀನಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಮ್ಮಿಬ್ಬರಿಗೂ ಹೊಳೆ ತಿರುಗಿ ಮದುವೆ ಮಾಡಿಸಿದ್ರಿ, ಮದುವೆ ಮಾಡಿಸಿದ್ರಿ, ಕೆಳಗೆ ಸಿಹಿ ಊಟ ರೆಡಿ ಮಾಡಿಟ್ಟಿದ್ರಿ, ಭಾಳ ಸತ್ಕಾರ ಮಾಡಿದಿರಿ, ಪೂಜ್ಯರ ಆಶೀರ್ವಾದ ಮಾಡಿಸ್ತಾ ಇದ್ರಿ, ಎಲ್ಲ ಪ್ರೀತಿ ನನ್ನ ಮೇಲೆ ದಾರಿ ಎರೆದಿದ್ರಿ. ಮತ್ತು ನನಗೆ ಏನೇನೆಲ್ಲ ಮಾಡಿದ್ರಿ, ಒಳ್ಳೊಳ್ಳೆ ಅಲಂಕಾರಿಕ ವಸ್ತುಗಳು ಕೂಡ ಕೊಟ್ಟಿದ್ರಿ. ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ಹೃದಯಾಂತರದೊಂದಿಗೆ, ನನ್ನ ಹೃದಯದ ಆಳದೊಂದಿಗೆ ನಿಮ್ಮೆಲ್ಲರಿಗೂ ನಾನು ಸದಾ ಋಣಿಯಾಗಿದೆ ಅಂತೇಳಿ ನಿಮಗೆ ನನ್ನ ಸಂತಸದಾಯಕವಾಗಿರ್ತಕ್ಕಂಥ ವಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ ಹೋದಾಗ ಭಾಳ ನಾನು ಮಾತಾಡಿದಂತ ಅನಿಸ್ತದೆ. ನಿಮ್ಮ ಮುಂದೆ ನಾನು ಭಾಳ ಸಲ ನಿಂತು ಮಾತಾಡಿದ್ದೀನಿ. ಈಗ 7-8 ವರ್ಷ ಇಲ್ಲೇ ಒಂದೇ ಕಡೆ ನಾನು 10-12 ವರ್ಷ ಬಿ ಯು, ಆಮೇಲೆ 7-8 ವರ್ಷ ಡಿ ಡಿ ಪೈ, ಮತ್ತೆ 2 ವರ್ಷ ಜೆ ಡಿ. ಈ ಜಾಗ ಬಿಟ್ಟು ಹೋಗಲಿಲ್ಲ. ಈ ನೆಲದ ಗುಣ ಅಂತ ಸರ ಏನಂದ್ರೆ ನಾನು ಇಲ್ಲಿ ಎಷ್ಟು ಸಲಹೆ ಅಂದ್ರೆ 37 ವರ್ಷದಾಗ ಬರೀ 1.5 ವರ್ಷ ಮಾತ್ರ ನಾನು ಈ ಜಿಲ್ಲೆ ಬಿಟ್ಟು ಹೊರಗಿದೆ. ಜೆ ಡಿ ಅದನ್ನ ಇಲ್ಲಿಗೆ ಜೆ ಡಿ ಇದೆ, ಆಫೀಸ್ ಅಷ್ಟೇ ಅಲ್ಲೇ ಇದೆ, ಅಧಿಕಾರ ಅದು ಇಲ್ಲೇ ಇದೆ. 2 ವರ್ಷ ನಮ್ಮ ಹಂಚಕ್ಕೆ ಹೋಗಿ ನಾವು ಮತ್ತೆ 1 ಲಕ್ಷ ಕೆಲಸ ಮಾಡಿ ಮತ್ತೆ ನಿಮಗೆ ಗೊತ್ತಿದೆ, ಜೆ ಡಿ ಬಂದರು, ಡಿ ಡಿ ಬಂದರು, ಡಿ ಡಿ ಬಂದರು, ಬಿ ಒ ಬಂದರು, ಇನ್ನು ಮುಂದೆ ಇರ್ತದೆ.
ಏನು ಸ್ಕೌಟ್ ಕಿಲೋಮೀಟರ್ ಬಂದು ಸ್ಕೌಟ್ ಕಿಲೋಮೀಟರ್ ಬಂದು. ಸೊ ಇಷ್ಟೆಲ್ಲ ನನ್ನ ಸಲುವಾಗಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಕೃತಜ್ಞತಾ ಪೂರ್ವಕ ಹೇಳಿ ಎರಡು ಮಾತು ನಮ್ಗೆ ಗೊತ್ತಾಗ ನೀವೆಲ್ಲರಿಗೂ ವಂದನೆಗಳು.